ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಲಿಲಿ ಲೋಬೋ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ಆಲ್ವಿನ್ ಲೋಬೋ ಇವರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ, ಬ್ಯಾಪ್ಟಿಸ್ಟ್ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ತಮ್ಮ ಕುಟುಂಬದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗೆ ಆತ್ಮಶಾಂತಿಗೆ ಕೊಡುವಂತೆ, ಅದೇ ರೀತಿ ವಿನ್ಸೆಂಟ್ ಲೋಬೋ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ತಮ್ಮ ಮೊಮ್ಮಗ ಕ್ರಿಸ್ ಇವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಮಾತನಾಡುವಂತಹ ವಾಕ್ಚಾತುರ್ಯದ ಶಕ್ತಿಯನ್ನ ಪಡೆಯುವಂತೆ, ತೆರೆಸಾ ಬೇಬಿ ಹಾಗೂ ಕುಟುಂಬದವರ ಅಭಿಪ್ರಾಯದಂತೆ ಅಸಾಧ್ಯವಾದುದನ್ನು ನೆರವೇರಿಸಿಕೊಡುವಂತಹ ಸಂತ ಜೂಡರ ಮಧ್ಯಸ್ಥಿಕೆಯಿಂದ ಪಡೆದ ಎಲ್ಲ ಅವರ ಪ್ರಸಾದಗಳಿಗೆ ಕೃತಜ್ಞತೆಯಾಗಿ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಪ್ರಿಯರೇ, ನಮ್ಮ ಮಧ್ಯೆ ಇರುವಂತಹ ಗುರುಗಳು ಇಲ್ಲಿ ಕೆಲವರಿಗೆ ಗೊತ್ತಿರಬಹುದು. ವಂದನೆಯ ಸ್ವಾಮಿ ಪೌಲ್ ಡಿಸೋಜ ನಮ್ಮ ಬಾಳೆಹೊನ್ನೂರು ವಲಯದ ಮುಖ್ಯಸ್ಥರು ಇವರು. ಸೊ ಇವರಿಗೆ ನಮ್ಮ ಈ ಉಪಧರ್ಮ ಕೇಂದ್ರಕ್ಕೆ ಹಾಗೂ ಇಲ್ಲ ನಮ್ಮ ಧರ್ಮ ಕೇಂದ್ರಕ್ಕೆ ಸ್ವಾಗತವನ್ನ ನಾವು ಕೋರುತ್ತೇವೆ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ಹಾಗೂ ಪಾಲಕ ಸಂತರಾದ ಸಂತ ಜೂಡರಲ್ಲಿ ಒಲವಿನ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿಯರೇ, ಭರವಸೆಯ ಯಾತ್ರಿಕರಾಗಿ ಜೂಬಿಲಿ ವರ್ಷದಲ್ಲಿ ಭರವಸೆಯ ಪ್ರೇಷಿತ ಎಂದೇ ಕರೆಯಲ್ಪಡುವಂತಹ ಸಂತ ಜೂದರ ಪಾಲನೆಯಲ್ಲಿ ಬೆಳೆಯುತ್ತಿರುವಂತಹ ನೀವು ಭಾಗ್ಯವಂತರು. ಇವತ್ತು ವಿಶೇಷವಾಗಿ ಈ ವರ್ಷ ನಿಮ್ಮ ಜೂಬಿಲಿ ಅಂತ ಹೇಳಬೇಕು. ನಮ್ಮ ಧರ್ಮಕ್ಷೇತ್ರದಲ್ಲಿ 2 ಚರ್ಚೆಗಳಿವೆ, ಒಂದು ಇಲ್ಲಿ, ಇನ್ನೊಂದು ಕಟ್ಟಿನ ಮನೆ. ಅಸಾಧ್ಯವಾದುದನ್ನ ಸಾಧ್ಯವಾಗಿಸುವಲ್ಲಿ ಸದಾ ವಿನಂತಿಸುವಂತಹ ಪ್ರೇಷಿತರು ಇವರು. ಡಿಸೈಪಲ್ ಆಫ್ ಹೋಪ್ ಅಂತ ಹೇಳ್ತಾರೆ, ಭರವಸೆಯ ಪ್ರೇಷಿತರು. ಇವತ್ತು 3 ದಿನಗಳ ಸಿದ್ಧತೆಯ ಸಮಯವನ್ನು ಪ್ರಾರಂಭಿಸುವ ಈ ಶುಭ ಸಂದರ್ಭದಲ್ಲಿ ನಿಮಗೆ ನಾನು ಶುಭವನ್ನು ಹಾರೈಸುತ್ತಾ, ನನ್ನ ನಿಮ್ಮ ಬದುಕು ಅಸಾಧ್ಯವಾದುದನ್ನು ಕ್ರಿಸ್ತರೊಂದಿಗೆ ಸಾಧ್ಯ ಮಾಡುವಂತಹ ಆ ಪಾಲಕರ ಜೊತೆಯಲ್ಲಿ ಸಾಗಲಿ. ನಮ್ಮ ನಿರಾಶೆ ಹತಾಶೆಗಳನ್ನು ಅವರಿಗೆ ಸಮರ್ಪಿಸುತ್ತಾ ಪ್ರಭು ಯೇಸುವಿನಲ್ಲಿ ನಮ್ಮ ಭರವಸೆ ಇಟ್ಟು ಬದುಕುವಂತಹ ಭಾಗ್ಯವನ್ನು ನಮ್ಮಲ್ಲಿ ಹೆಚ್ಚಿಸಿರಿ ಎಂದು ಬೇಡಿಕೊಳ್ಳೋಣ. ಕೆಲವೊಮ್ಮೆ ಆ ಸಂತರಲ್ಲಿ ನಮ್ಮ ನಂಬಿಕೆಯನ್ನು ಕಳೆದುಕೊಂಡ ಹಾಗೆಯೇ ನಮ್ಮ ಜೀವನದ ಭರವಸೆ ಕ್ರಿಸ್ತರಲ್ಲಿ ನಿರಾಶೆಗೊಂಡ ಕ್ಷಣಗಳಿಗಾಗಿ ಅವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು
ಪುನೀತ ಪ್ರೇಷಿತರಾದ ಸಂತ ಯೂದ ಅವರ ಬಿನ್ನಹದ ಮೂಲಕ ನಿಮ್ಮಲ್ಲಿ ವಿಶ್ವಾಸಿಸುವ ಭಕ್ತರ ಸಂಖ್ಯೆಯು ಹೆಚ್ಚುತ್ತಾ ನಿಮ್ಮ ಧರ್ಮಸಭೆಯು ನಿರಂತರವಾಗಿ ಬೆಳೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಹಾಗೆ ನಿಂತುಕೊಂಡಿರೋಣ. ಅಮರ ವಾಕ್ಯವಿದು, ಮಧುರ ವಾಕ್ಯವಿದು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು, ಎಂದು ಅಳಿಯದ ವಾಕ್ಯವು, ಶಾಂತಿ ನೀಡುವ ವಾಕ್ಯವು, ಎಂದು ಅಳಿಯದ ವಾಕ್ಯವು, ಶಾಂತಿ ನೀತಿಯ ವಾಕ್ಯವು, ದೇವ ನುಡಿದಿರ ವಾಕ್ಯವು, ದೇವ ನುಡಿದಿರ ವಾಕ್ಯವು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು, ಅಮರ ವಾಕ್ಯವಿದು, ಮಧುರ ವಾಕ್ಯವಿದು. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಪಠಿಸಲು ನಿರ್ಮಿಸಿರುವ ಈ ವಾಚನ ಪೀಠವನ್ನು ದೇವರು ಪವಿತ್ರೀಕರಿಸಲೆಂದು ಒಂದು ಕ್ಷಣ ಕೈ ಜೋಡಿಸೋಣ, ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ನಿಮ್ಮ ವದನದಿಂದ ಹೊರಡುವ ಪ್ರತಿ ವಾಕ್ಯದಿಂದ ಜೀವಿಸುತ್ತಾನೆ ಎಂದು ನಿಮ್ಮ ಕುಮಾರರು ಹೇಳಿದ್ದಾರೆ. ನಮ್ಮ ಆಧ್ಯಾತ್ಮಿಕ ಪೋಷಣೆಗಾಗಿ ನೀವು ನೀಡಿರುವ ಪವಿತ್ರ ಗ್ರಂಥವನ್ನು ಓದಲು ನಿರ್ಮಿಸಿರುವ ಈ ಪೀಠವನ್ನು ಆಶೀರ್ವದಿಸಿ ಪವಿತ್ರೀಕರಿಸಿರಿ. ಈ ಪೀಠದಿಂದ ನಾವು ಕೇಳುವ ನಿಮ್ಮ ವಾಕ್ಯವನ್ನು ಗಮನದಿಂದ ಆಲಿಸಿ ಧ್ಯಾನಿಸಿ ಶಾಂತಿಯನ್ನು ಸ್ಥಿರತೆಯನ್ನು ಪಡೆಯುವಂತೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತೋಬಿತಿನ ಗ್ರಂಥದಿಂದ ವಾಚನ. ತೋಬಿತನಾದ ನಾನು ನನ್ನ ಜೀವಮಾನದಲ್ಲೆಲ್ಲ ಪ್ರಾಮಾಣಿಕನಾಗಿದ್ದೆ, ಸನ್ಮಾರ್ಗದಲ್ಲಿ ನಡೆದೆ. ಅಸಿರಿಯ ದೇಶದ ರಾಜಧಾನಿಯಾಗಿದ್ದ ನಿನಿವೆ ನಗರಕ್ಕೆ ನನ್ನೊಡನೆ ಗಡಿಪಾರಾದ ಬಂಧು ಬಾಂಧವರಿಗೂ ಸಹಜತೆಯರಿಗೂ ಧಾರಾಳವಾಗಿ ದಾನಧರ್ಮ ಮಾಡಿಕೊಂಡು ಬಂದೆ. ನಾನು ಚಿಕ್ಕ ವಯಸ್ಸಿನಿಂದ ನನ್ನ ನಾಡಾದ ಇಸ್ರೇಲಿನಲ್ಲಿ ವಾಸವಾಗಿದ್ದೆ.
ಸ್ಥಾಪಿಸಿದ್ದ ಹೋರಿಕರುವಿಗೆ ಅಲ್ಲಿ ಬಲಿಯರ್ಪಣೆ ಮಾಡುತ್ತಿದ್ದರು. ಸನಾತನ ಧರ್ಮ ನಿಯಮದ ಪ್ರಕಾರ ಪ್ರತಿಯೊಬ್ಬ ಇಸ್ರೇಲನು ಹಬ್ಬಗಳ ಆಚರಣೆಗಾಗಿ ಜೆರುಸಲೇಮಿಗೆ ಹೋಗಬೇಕಾಗಿತ್ತು. ಅದರಂತೆ ನನ್ನ ಕುಟುಂಬದಲ್ಲಿ ಜೆರುಸಲೇಮಿಗೆ ಅನೇಕ ಸಾರಿ ವಿಧಿಬದ್ಧವಾಗಿ ಹೋಗುತ್ತಿದ್ದವನು ನಾನೊಬ್ಬನೇ. ಬೆಳೆಗಳ ಪ್ರಥಮ ಫಲಗಳು, ಪಶು ಪ್ರಾಣಿಗಳ ಚೊಚ್ಚಲು ಮರಿಗಳು, ದನಕರುಗಳ ದಶಮಾಂಶ, ಕುರಿಗಳ ಹೊಸ ಉಣ್ಣೆ ಇವೆಲ್ಲವನ್ನು ತೆಗೆದುಕೊಂಡು ಜೆರುಸಲೇಮಿಗೆ ಧಾವಿಸುತ್ತಿದ್ದೆ. ಇವುಗಳನ್ನು ಅರೋನನ ಸಂತತಿಯ ಯಾಜಕರಿಗೆ ಪೀಠ ಕಾಣಿಕೆಯಾಗಿ ಕೊಡುತ್ತಿದ್ದೆ. ಜೆರುಸಲೇಮಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದೇವಿಯರಿಗೆ ದ್ರಾಕ್ಷರಸ, ದವಸ ಧಾನ್ಯಗಳು, ಒಲಿವ್ ಎಣ್ಣೆ, ದಾಳಿಂಬೆ ಮತ್ತಿತರ ಹಣ್ಣುಗಳ ದಶಮಾಂಶವನ್ನು ಕೊಡುತ್ತಿದ್ದೆ. ಅದಲ್ಲದೆ ದಶಮಾಂಶದ ಮತ್ತೊಂದು ಭಾಗವನ್ನು ಮಾರಿ ಅದರಿಂದ ಬಂದ ಹಣವನ್ನು ಸಾಬತ್ ವರ್ಷವನ್ನು ಬಿಟ್ಟು ಪ್ರತಿ ವರ್ಷವೂ ಜೆರುಸಲೇಮಿನಲ್ಲಿ ಹಂಚಿಕೊಡುತ್ತಿದ್ದೆ. 3 ವರ್ಷಕ್ಕೊಮ್ಮೆ ದಶಮಾಂಶದ 3ನೇ ಭಾಗವನ್ನು ವಿಧವೆಯರಿಗೆ, ಅನಾಥರಿಗೆ ಹಾಗೂ ಮತಾಂತರಗೊಂಡು ಇಸ್ರೇಲ್ ಜನರ ನಡುವೆ ನೆಲೆಸಿದವರಿಗೆ ದಾನ ಮಾಡುತ್ತಿದ್ದೆ. ಮೋಶೆಯ ನಿಯಮಾನುಸಾರ ಹಾಗೂ ನನ್ನ ಪೂರ್ವಜರು ನನ್ನ ತಂದೆ ತೋಬಿಯಲನ ತಾಯಿಯೂ ಆದ ದೆಬೋರಳ ಆದೇಶದ ಪ್ರಕಾರ ಅವರೊಡನೆ ಸೇರಿ ಊಟ ಮಾಡುತ್ತಿದ್ದೆ. ನನ್ನ ತಂದೆಯ ಮರಣದ ನಂತರ ನಾನು ಸಹ ಅನಾಥನಾಗಿದ್ದೆ. ನನಗೆ ವಯಸ್ಸಾದಾಗ ನನ್ನ ಕುಲದವಳೇ ಆದ ಅಣ್ಣ ಎಂಬಾಕೆಯನ್ನು ವಿವಾಹ ಮಾಡಿಕೊಂಡೆ. ಅವಳಿಂದ ಒಬ್ಬ ಮಗನನ್ನು ಪಡೆದು ಅವನಿಗೆ ತೋಬಿಯಸ್ ಎಂದು ನಾಮಕರಣ ಮಾಡಿದೆ. ಅನಂತರ ಅಸೀರ್ಯಕ್ಕೆ ಗಡೀಪಾರಾಗಿ ಬಂದು ನಿನೆವೆಯಲ್ಲಿ ವಾಸ ಮಾಡತೊಡಗಿದೆ. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಪ್ರಭು ಬೋಧಿಸನಿಗೆ ನಿನ್ನ ನಿಬಂಧನೆಗಳನ್ನು, ಸುಜ್ಞಾನ ವಿವೇಕಗಳನ್ನು ಕಲಿಸನಗೆ ನಿನ್ನ ಆಜ್ಞೆಗಳಲ್ಲಿ ನನಗಿದೆ ನಂಬಿಕೆ. ಒಳ್ಳೆಯದ ಕೈಗೊಳ್ಳುವನು ನೀನು, ಬೋಧಿಸನಿಗೆ ನಿನ್ನ ನಿಬಂಧನೆಗಳನ್ನು. ಶ್ಲೋಕ. ನಿನ್ನ ದಾಸನಿಗೆ ನೀನು ನುಡಿದ ರೀತಿ ಸಾಂತ್ವನ ನೀಡಲಿ ನನಗೆ ನಿನ್ನ ಚಲ ಪ್ರೀತಿ. ನಾ ಬದುಕುವಂತೆ ತೋರಣೆಗೆ ನಿನ್ನ ದಯ, ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ಶ್ಲೋಕ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 2 ವಾಕ್ಯಗಳು 41ರಿಂದ 43. ಯೇಸು ಸ್ವಾಮಿಯ ತಂದೆ ತಾಯಿಯರು ಪ್ರತಿ ವರ್ಷವೂ ಪಾಸ್ಕ ಹಬ್ಬಕ್ಕೆ
ಜೆರುಸಲೇಮಿಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆಯ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲಿಯೇ ಉಳಿದು ಬಿಟ್ಟರು. ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ಪ್ರಭು ಯೇಸುವಿನಲ್ಲಿ ಹಾಗೂ ಸಂತ ಜೂಡರಲ್ಲಿ ಪ್ರಿಯ ಮಕ್ಕಳೇ, ಒಲವಿನ ಸಹೋದರ ಸಹೋದರಿಯರೇ, 3 ದಿನಗಳ ಸಿದ್ಧತೆಗಾಗಿ ಮೊದಲನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ತುಂಬ ದೂರದ ಮನೆಗಳಿಂದ ನೀವೆಲ್ಲ ಬಂದಿದ್ದೀರಾ ಅಂತ ನನ್ನ ಚಿಂತನೆ. ಪೈಸ್ತ ಮೈಲಿ ಅಥವಾ ಹೋಯ್ ಸಕಾಳಿ ಕಾಮಾಗೆಲ್ಲಾತ್ಮು ಹೋಯ್ ಪುರೋಜಲಾಮು ಹೋಯ್ ನಾ ಜಾವ. ಸಂತ ಜೂಡರ ಬಗ್ಗೆ ತುಂಬ ಕೇಳಿದ್ದೀರ, ಹೌದಲ್ಲ? ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ. ನೇರವಾಗಿ ಈ ಧರ್ಮಸಭೆಯಲ್ಲಿ ಸಂತ ಜೂಡರ ಪಾತ್ರ ಒಂದು ವಿಶೇಷ ಪಾತ್ರ. 12 ಜನ ಶಿಷ್ಯರಲ್ಲಿ ಒಬ್ಬರು. ಈ 12 ಜನರಲ್ಲಿ ಇಬ್ಬರು ಜೂಡರಿದ್ದಾರೆ ಅಥವಾ ಯೂದರಿದ್ದಾರೆ. ಒಬ್ಬ ಇಸ್ಕಾರಿಯೋತಿನ ಯೂದ, ಇನ್ನೊಬ್ಬ ನಮ್ಮ ಪಾಲಕ ಯೂದ. ಈ ಯೂದರ ಪ್ರೇರಣೆಯಿಂದ ಒಂದು ಪತ್ರವನ್ನು ಬರೆಯಲಾಗಿದೆ ಎಂದು ನಂಬಿಕೆ. ನಮ್ಮ ಹೊಸ ಒಡಂಬಡಿಕೆಯಲ್ಲಿರುವ ಪ್ರಕಟಣಾ ಕಾಂಡದ ಹಿಂದಿನ ಪತ್ರ ಅವರಿಂದ ಪ್ರೇರಿತವಾದದ್ದು ಎನ್ನುವುದು ನಂಬಿಕೆ. ಸಿರಿಯಾ ದೇಶದ ಬೆರೆಟ್ನಲ್ಲಿ ರಕ್ತ ಸಾಕ್ಷಿಯಾಗಿ ತಮ್ಮ ಪ್ರಾಣವನ್ನು ಹೆಚ್ಚು ಕಡಿಮೆ ಕ್ರಿಸ್ತ ಶಕ 65ರಲ್ಲಿ ಅರ್ಪಿಸುತ್ತಾರೆ. ಒಬ್ಬ ಭರವಸೆಯ ಪ್ರೇಷಿತ, ಅಪೋಸ್ಟಲ್ ಆಫ್ ಹೋಪ್. ಅಸಾಧ್ಯವಾದದ್ದು ಅಂತ ಚಿಂತನೆ ಮಾಡುವಾಗ ಎಲ್ಲ ಕೈ ಬಿಟ್ಟೋಯಿತು, ಹತಾಶೆಯಲ್ಲಿದ್ದ ಸಂದರ್ಭದಲ್ಲಿ ಇವರ ಮೊರೆ ಹೊಕ್ಕಾಗ ವಿಶೇಷವಾದ ಬೆನ್ನಹದೊಂದಿಗೆ ಯೇಸುವಿನೊಂದಿಗೆ ನಮಗೆ ಬೇಕಾದ್ದನ್ನು ಪಡೆದುಕೊಡುವ ಸಂತರು ಅಂತ ಹೇಳ್ತಾರೆ. 18ನೇ ಶತಮಾನದಲ್ಲಿ ಇವರ ಭಕ್ತಿ ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಪ್ರಾರಂಭವಾಯಿತು. ಅವಾಗೆಲ್ಲ 9 ದಿನಗಳ ನವೇನ ಮಾಡ್ತಾ ಇದ್ರಂತೆ. ಇಲ್ಲೂ 9 ದಿನ ಮಾಡಿದರೆ ಹೇಗಿರುತ್ತೆ? ಅರ್ಥ ಆಗುತ್ತೆ ನನಗೆ ಅಲ್ಲ? ಅವಾಗ ಇತ್ತು. ಇವಾಗ 3 ದಿನಗಳ ಸಿದ್ಧತೆಗೆ ನಾವು ಬಂದಿದ್ದೇವೆ. ಈ 3 ದಿನಗಳಲ್ಲಿ ಏನು ಮಾಡೋದು? ಬೈಬಲ್ ಏನು ಹೇಳುತ್ತೆ ನಮಗೆ? ಹಬ್ಬ ಹರಿದಿನಗಳಲ್ಲಿ ನಾವು ಏನು ಮಾಡಬೇಕು? ಫೆಸ್ಟಿವಲ್ ಕಾಲ ರಂಚೆ ಜೊಂಚೆ ಅದು ಇದೆ ಬೈಬಲ್ನಲ್ಲಿ. ಏನು ಹೇಳ್ತಾರೆ ನೋಡೋಣ. ಯಾಜಕ ಕಾಂಡ 23ನೇ ಅಧ್ಯಾಯ 4ರಲ್ಲಿ ಈ ರೀತಿ ಬರೆಯಲಾಗಿದೆ. ಯಾಜಕ ಕಾಂಡ 23:4. ಸರ್ವೇಶ್ವರನಿಂದ ನೇಮಕವಾದ ಹಬ್ಬದ ಕಾಲಗಳಲ್ಲಿ ದೇವರ ಆರಾಧನೆಗಾಗಿ ಸಭೆ ಸೇರಬೇಕು. ಕ್ರೈಸ್ತರಾದ ನಮಗೆ ಹಬ್ಬ ಹರಿದಿನ ಅಂದಾಗ ಮೊದಲು ಯಾವುದಕ್ಕಾಗಿ ಒಟ್ಟು ಸೇರೋದು? ನಾವು ಒಟ್ಟು ಮೆಚ್ಚೆ ದೇವಾಗ ಆರಾಧನಾ ಕೊಡು, ದೇವರನ್ನ ಆರಾಧಿಸಲು, ಸ್ತುತಿಸಲು, ವಂದಿಸಲು. ಅದಾದ ಮೇಲೆ ಬಾರೂಕನ ಗ್ರಂಥ ಅಧ್ಯಾಯ 1:14ರಲ್ಲಿ ಈ ರೀತಿ ಬರೆಯಲಾಗಿದೆ. ಏನು ಹೇಳ್ತದೆ ಸ್ವಲ್ಪ ನೋಡೋಣ. ಅಧ್ಯಾಯ 1:14. ಇದಲ್ಲದೆ ಹಬ್ಬದ ದಿನದಲ್ಲೂ ಇತರ ನಿಯಮಿತ ದಿನಾಚರಣೆಗಳಲ್ಲೂ ನಾವು ಕಳುಹಿಸುತ್ತಿರುವ
ಈ ಗ್ರಂಥವನ್ನು ನೀವು ದೇವಾಲಯದಲ್ಲಿ ಓದಿ ಹೇಳಬೇಕು ಮತ್ತು ಪಾಪ ನಿವೇದನೆ ಮಾಡಬೇಕು. ಮೊದಲು ದೇವರನ್ನು ಆರಾಧಿಸಲು, ಪ್ರಭುವನ್ನು ಆರಾಧಿಸಲು ಮೊದಲಾದರೆ, ಎರಡನೇದು ದೇವರ ವಾಕ್ಯವನ್ನು ಕೇಳಲಿಕ್ಕೆ. 3 ದಿನಗಳಲ್ಲಿ ಸ್ವಲ್ಪ ಉದ್ದ ಪ್ರಬೋಧನೆಗಳಿರಬಹುದು, ಬೇಕಾ? ತುಮ್ ಕನ್ನಾ ಕಾಲದಲ್ಲಿ ಬೈಬಲ್ ಹೇಳುತ್ತೆ, ಈ ಸಿದ್ಧತೆಯ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಿರಿ. ಬೈಬಲ್ನಲ್ಲಿ ಎಷ್ಟು ಪುಸ್ತಕ ಇದೆ ಮಕ್ಕಳೇ? ಹೋಗಿ ಹೋಗಿ ಪಾಪ ಮಕ್ಕಳಿಗೆ ಕೇಳ್ತಾರೆ, ಎಷ್ಟಿದ್ದಾರೆ? ಎಷ್ಟು ಪುಸ್ತಕ ಇದೆ? 73 ಪುಸ್ತಕ ಇದೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು? ತುಮಚ ಕ್ವಶನ್ ಪಡೆ ನಾವು ಎದ್ದು ಒಳಗೆ ಹೋದರೆ ಹಳೆ ಒಡಂಬಡಿಕೆ 46 ಇದೆ ಅಲ್ವಾ? ಅದರಲ್ಲಿ ಒಂದು ಪುಸ್ತಕ ಮೊದಲನೇ ವಾಚನದಲ್ಲಿ ನಾವು ಆರಿಸಿಕೊಂಡಿದ್ದೇವೆ. ಇರಲಿ, ಇನ್ನೊಂದ್ಸರಿ ಅವಕಾಶ ಸಿಗ್ತದೆ. ಈ 3 ದಿನಗಳಲ್ಲಿ ಬಹುಶಃ ಈ ವರ್ಷ ಫಾದರ್ ವಸುದ್ರು ಅವರಿಗೂ ಗೊತ್ತಿರಲಿಕ್ಕಿಲ್ಲ, ಮೊದಲನೇ ಧರ್ಮ ಕೇಂದ್ರ ಅವರಿಗೆ, ಹೌದಲ್ಲ? ಆದರೆ ನಾನು ಒಂದು ಚಿಂತನೆ ಇಟ್ಕೊಂಡಿದ್ದೇನೆ, ಪ್ರತಿ ಹಬ್ಬದ ಸಂದರ್ಭದಲ್ಲಿ 3 ದಿನ ಇದ್ದಾಗ 3 ಬೈಬಲ್ ಪುಸ್ತಕಗಳ ಬಗ್ಗೆ ಧ್ಯಾನ. ದೊಡ್ಡ ಉದ್ದ ಥಿಯಾಲಜಿ ಏನಿಲ್ಲ, ಸಾರಾಂಶ ನಿಮಗೆ ಹೇಳುವಂಥದ್ದು. ಸೊ ಬೈಬಲ್ ಹೇಳುತ್ತೆ, ಒಂದು ದೇವರ ಆರಾಧನೆಗಾಗಿ ಒಟ್ಟು ಸೇರಬೇಕು, ಎರಡನೇದಾಗಿ ದೇವರ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕಾಗಿ, ಕಲಿಯುವುದಕ್ಕಾಗಿ ನಾವು ಒಟ್ಟು ಸೇರಬೇಕು. ಮೂರನೇದಾಗಿ ಹೇಳುತ್ತದೆ ಪಾಪ ನಿವೇದನೆಯನ್ನು ನಾವು ಮಾಡಲಿಕ್ಕಿದೆ. ಕುಂಸಾರ ಸಾಗ್ಯಂಗ ಹಬ್ಬ ಆಯ್ತಾ? ಸೆಪ್ಟೆಂಬರ್ 8ಗೆ ಕುಂಸಾರ ಇತ್ತ? ಸಣ್ಣ ನಂಬೆ, ನಿಮ್ಮ ಸಂಖ್ಯೆ ಸಣ್ಣದು, ನಂತರ ಕಷ್ಟ ಆಗ್ತದೆ. ಅಲ್ಲಿ ಗುರುಗಳು ಹೊರಗಡೆಯಿಂದ ಬರಬೇಕು. ಪಾಪ ನಿವೇದನೆಗೆ ಯಾರ ಹತ್ರ ಹೋಗ್ತೀರಾ? ಇದೇ ಗುರುಗಳ ಹತ್ರ ಹೋಗುವುದು ಒಳ್ಳೆ. ಯಾಕೆ ಹೇಳಿ? ಇವರು ನಿಮ್ಮ ಆತ್ಮದ ಪಾಲನ, ನಿಮಗೆ ಎಲ್ಲಿ ಆತ್ಮಿಕವಾಗಿ ಸಹಾಯ ಮಾಡ್ಬೋದು ಅಂತ ಅವರಿಗೆ ಗೊತ್ತಿರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಅಯ್ಯೋ ಏನೋ ಮಾಡಿದ್ದೀನಿ, ಫಾದರ್ ವಿರೋಧವಾಗಿ ಮಾಡಿದ್ದೀನಿ, ಚರ್ಚಿಗೆ ವಿರೋಧ, ಅಲ್ಲೇ ಹೋಗೋದು ಹೇಗೆ ಮುಜುಗರ ಆಗುತ್ತೆ. ಫಾದರ್ ಜೊತೆ ಅಷ್ಟು ಕ್ಲೋಸ್ ಇದ್ದೇನೆ, ಕಾಲೆ ಕುಂಸಾರ್ದ ಜನ ಜಗಡೆ ಇದಲ್ಲ. ಅಲ್ಲಿ ಕ್ರಿಸ್ತನ ಹೆಸರಲ್ಲಿ ಅವರು ಇರೋದು, ಪಾಪ ನಿವೇದನೆ ಮಾಡಲಿಕ್ಕಿದೆ. ಈ ಹಬ್ಬದ ಸಂದರ್ಭಗಳಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕಿದೆ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 10ರಲ್ಲಿ ಬರೆಯಲಾಗಿದೆ, ಈ ದಿನ ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಪರಿಶುದ್ಧ ದಿನ. ಈ 3 ದಿನ ನವೇನ ಹಬ್ಬದ ದಿನ, ವಿಶೇಷವಾದ ದಿನ, ಹಬ್ಬದ ದಿನ. ನೀವು ದುಃಖಿಸುತ್ತಾ ಇರಬೇಡಿ. ಪಾಪ ನಿವೇದನೆ ಬೇಕು ಆಗತ್ತೆ ಹೇಳಿ 3 ದಿನನೂ ಪಾಪ ನಿವೇದನೆ ಮಾಡ್ಕೊಂಡಿರ್ಬೇಡಿ, 4 ದಿನನೂ ದುಃಖದಲ್ಲೇ ಇರಬೇಡಿ. ಹೋಗಿ ಮೃಷ್ಟಾನ್ನವನ್ನು, ಮಧುರ ಪಾನವನ್ನು ತೆಗೆದುಕೊಳ್ಳಿ. ಬನೇರಾಂತಿ ಜನನಿ ಸಂತ ಕ್ರೈಸ್ತ ದೇವರು ನಿಯಮಿಸಿರುವ ಆ ದಿನದಲ್ಲಿ ಒಳ್ಳೆ ಏನು ಭೋಜನ ಮಾಡಬೇಕು? ಮೃಷ್ಟಾನ್ನ ಭೋಜನ. ಪ್ರತಿನಿತ್ಯ ಮಾಡಿದ ಹಾಗೆ ಗಂಜಿ ಊಟ ಮಾಡಿದ್ರೆ ಅದಕ್ಕೆ ಹಬ್ಬ ಅಂತಲ್ಲ, ಸ್ವಲ್ಪ ಚೆನ್ನಾಗಿ. ಆಮೇಲೆ ಏನಾಗಿದೆ? ಮಧುರ ಪಾನವನ್ನು ತೆಗೆದುಕೊಳ್ಳಿ. ಏನಂತ ಇದೆ ಬೈಬಲ್ನಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು. ಕಾರಣ ಮಧುರ ಪಾನ, ಮದ್ಯಪಾನನೇ. ಕ್ರೈಸ್ತರು ಅಂದ್ರೆ ನಮಗೆ ಇನ್ನೊಂದು ಅನ್ವರ್ಥ ನಾಮ ಅಂತ ಹೇಳ್ತೇವೆ. ಏನು? ಮದ್ಯ, ಮಾಂಸ, ಮತ್ಸರ ಅದಲ್ಲ. ಬೈಬಲ್ ಹೇಳುವಂಥದ್ದು ಮೃಷ್ಟಾನ್ನ ಭೋಜನ ಮಾಡು ನಿನ್ನ ಹಬ್ಬದ ಸಮಯದಲ್ಲಿ, ಈ ನವದಿನಗಳು ಇರಬಹುದು. ಜೊತೆಯಲ್ಲಿ ಮಧುರ ಪಾನ. ಮಧುರ ಪಾನ ಅಂದ್ರೆ ಯಾವುದು? ಲಿಂಬೆ ಸೋಡಾ. ಅದು ಏನು ಹೇಳೋದು? ಕೂಲ್ ಡ್ರಿಂಕ್ಸ್ ಅಲ್ಲ, ನಮ್ಮ ಭಾಷೆಯಲ್ಲಿ ಪಾನೀಯಗಳು. ಇದನ್ನ ಮಧುರ ಪಾನ ಅಂತ ಹೇಳ್ತಾರೆ. ಮದ್ಯಪಾನ ಅಂತ ಬೈಬಲ್ನಲ್ಲಿ ಹೇಳಿಕೊಟ್ಟಿಲ್ಲ. ಅಲ್ಲಿ ಎಜ್ರ ಹೇಳುವಂತಹ ಮಾತು, ಹೋಗಿ ನೆಹೆಮೀಯನ ಗ್ರಂಥ, ಎಜ್ರ ಒಬ್ಬ ಯಾಜಕ ಜನರಿಗೆ ಹೇಳುವ ಮಾತು, ನೀವೆಲ್ಲ ಇವತ್ತು ಕಣ್ಣೀರಿಡ್ತಾ ಇದ್ದೀರ ಬೆಳಗ್ಗೆಯಿಂದ, ಸಾಕು, ಈಗ ಮನೆಗೆ ಹೋಗಿ ಒಳ್ಳೆಯ ಭೋಜನ ಮಾಡಿ ಜೊತೆಗೆ ಮಧುರ ಪಾನವನ್ನು ತೆಗೆದುಕೊಳ್ಳಿ. ತಮಗಾಗಿ ಏನೂ ಸಿದ್ಧ ಮಾಡದವರಿಗೆ ಒಂದು ಪಾಲನ್ನ ಕೊಡಿ. ನಿಮ್ಮ ಹಬ್ಬದ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಕಡು ಬಡವರಿದ್ದಾರೆ,
ಒಂದು ಒಳ್ಳೆಯ ಭೋಜನ ರೆಡಿ ಮಾಡೋಕ್ಕೂ ಕಷ್ಟ ಇದೆ ಆ ಮನೆಗಳಲ್ಲಿ. ಬಹುಶಃ ಕಾಯಿಲೆ ಇರ್ಬೋದು, ಸಾವಾಗಿರ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದ್ದರಿಂದ ಒಂದು ಊಟ ಸಿದ್ಧ ಮಾಡಿಲ್ಲದವರಿಗೂ ಕೊಡಲಿಕ್ಕೆ ಮರಿಬೇಡಿ. ಈ ದಿನ ನಮ್ಮ ಸರ್ವೇಶ್ವರನಿಗೆ ಪ್ರತಿಷ್ಠಿತ ದಿನ. ವ್ಯಸನ ಪಡಬೇಡಿ. ಸರ್ವೇಶ್ವರನ ಆನಂದವೇ ನಿಮ್ಮ ಆಶ್ರಯವಾಗಿರಲಿ. ವಿಮೋಚನ ಕಾಂಡದ 13ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ, 7ನೆಯ ದಿವಸ ಸರ್ವೇಶ್ವರನ ಗೌರವಾರ್ಥ ಹಬ್ಬ ಮಾಡಬೇಕು. ನಾವೆಲ್ಲ ಹಬ್ಬ ಮಾಡೋದು ಯಾರಿಗಾಗಿ? ನಮ್ಮ ಪ್ರತಿಷ್ಠೆ ತೋರಿಸ್ಲಿಕ್ಕೆ ಅಲ್ಲ. ನಾವು ಹೇಗೆ ಮಾಡ್ತೀವಿ ಅಲ್ಲ, ಸರ್ವೇಶ್ವರನ ಗೌರವಾರ್ಥ ಹಬ್ಬ ಮಾಡಿ. ಹೌದಲ್ಲ? ಎಷ್ಟು ದೂರದಿಂದ ಬಂದಿದ್ದೀರಾ ನೀವು, ಬೆಳಿಗ್ಗೆಯಿಂದ ದುಡಿದಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಹೌದಲ್ಲ? ಎಲ್ಲ ಇಲ್ಲಿ ಬಂದಿದ್ದೀರಿ. ನಿಮ್ಮ ವಿಶ್ವಾಸವನ್ನು ಮೆಚ್ಚಬೇಕು. ಅಭಿನಂದನೆಗಳು ನಿಮಗೆ. ಅವರ ಗೌರವದಿಂದ ಅವರನ್ನು ಸ್ತುತಿಸುವುದಕ್ಕಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಆ ದಿನ ನೀವು ಒಂದು ಮರಿಬಾರದು. ನಿಮ್ಮ ಮಕ್ಕಳಿಗೆ ಹೇಳಕ್ಕಿದೆ, ಹೇಗೆ ನಮ್ಮ ಜೀವನದಲ್ಲಿ ದೇವರು ನಮಗೋಸ್ಕರ ಮಾಡಿದ ಉಪಕಾರವನ್ನು ಸ್ಮರಿಸುವುದಕ್ಕಾಗಿ ಈ ಹಬ್ಬವನ್ನ ಆಚರಿಸುತ್ತಾ ಇದ್ದೇವೆ ಎಂದು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು. ಯಾರಿಗೆ ಕೈ ಗೊತ್ತದ ಕಷ್ಟ ಕಷ್ಟ ವಾರ್ಷಿಕ ಹಬ್ಬ ಯಾಕೆ? ಇವೆಲ್ಲ ಇದೆ ದೇವರನ್ನ ಸ್ತುತಿಸಲು, ಅವರನ್ನು ಗೌರವಿಸಲು. ನಮ್ಮನ್ನ ಈಜಿಪ್ಟ್ ದೇಶದಿಂದ ಇಸ್ರಾಯೇಲರನ್ನು ಕರೆತಂದಂತೆ ನಮ್ಮನ್ನ ಪ್ರತಿನಿತ್ಯ ದೇವರು ಕೆಂಪು ಸಮುದ್ರಗಳನ್ನು ದಾಟಿಸ್ತಾ ಇದ್ದಾರೆ. ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಮಕ್ಕಳೇ ನಾವು ಹಬ್ಬವನ್ನು ಆಚರಿಸೋಣ ಅಂತ ಇದನ್ನು ಮಕ್ಕಳಿಗೆ ಹೇಳುವಂತ ವಿಮೋಚನ ಕಾಂಡ ಹೇಳಿದರು. ಕೊನೆಯದಾಗಿ 1 ಕೊರಿಂಥ 5:8 ಬರೆಯಲಾಗಿದೆ, ದುಷ್ಟತನ ಕೆಡುಕುತನವೆಂಬ ಹುಳಿ ಹಿಟ್ಟನ್ನು ವರ್ಜಿಸೋಣ. ವಿಮೋಚನ ಕಾಂಡದಲ್ಲಿ ಹೇಳಲಾಗಿದೆ, ಈ 7 ದಿನ ಹುಳಿ ರಹಿತ ರೊಟ್ಟಿಯನ್ನು ನೀವು ಭುಜಿಸಬೇಕು. ಈಗ ನಮ್ಮ ಜೀವನದಲ್ಲಿ ಯಾವುದನ್ನು ಹುಳಿ? ಸಂತ ಪೌಲ ಹೇಳ್ತಾರೆ 1 ಕೊರಿಂಥ 5:8 ದುಷ್ಟತನ ಕೆಡುಕುತನ ಎಂಬ ಹುಳಿ ಹಿಟ್ಟನ್ನು ವರ್ಜಿಸೋಣ, ಪರಿಶುದ್ಧತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನು ಭುಜಿಸಿ ಪ್ರತಿ ಬಲಿ ಪೂಜೆ ಪಾಸ್ಕ ಭೋಜನವನ್ನು ಸವಿಯೋಣ. ಹೀಗೆ ಈ ಹಬ್ಬ ನಾವು ಯಾಕೆ ದೇವಾಲಯಕ್ಕೆ ಹೋಗ್ತೇವೆ, ಯಾವಕ್ಕೆ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳಿದೆ. ಈ ನಿಟ್ಟಿನಲ್ಲಿ ಇವತ್ತು ಆಲಿಸಿದಂತಹ 2 ವಾಚನ. ಮೊದಲನೇ ವಾಚನದಲ್ಲಿ ತೊಬೀತ ಅವನ ಪ್ರಾಮಾಣಿಕತೆಯನ್ನು ವಿವರಿಸ್ತಾನೆ. ಶುಭ ಸಂದೇಶದಲ್ಲಿ ಪವಿತ್ರ ಕುಟುಂಬ ಮರಿಯಮ್ಮ ಜೋಸೆಫ್ ವಾಡಿಕೆಯಂತೆ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗ್ತಾ ಇದ್ದರು. 1-2 ನಿಮಿಷ ತೆಗೆದುಕೊಳ್ತೇನೆ, ಬುದ್ಧ ಆಗಲ್ಲ ಅಂತ ನನ್ನ ಚಿಂತನೆ. ಮೊದಲನೇ ವಾಚನ ತೊಬೀತ ಅವನ ಕಥೆಯನ್ನು ಹೇಳ್ಕೊಳ್ತಾನೆ. ನನ್ನ ಜೀವಮಾನದಲ್ಲಿ ನಾನು ಪ್ರಾಮಾಣಿಕನಾಗಿದ್ದೆ. ಎಂತ ಮಾತಲ್ಲ, ಎದೆ ತಟ್ಟಿ ನಾವೆಲ್ಲ ಹೇಳಬೇಕು. ಏನಂತ? ಏನಾದ ಉತ್ತರ ಏನಂತ? ಪ್ರಾಮಾಣಿಕ ಸಾಹಿತ್ಯನೇ ಅವನು ಭಾರಿ ಧೈರ್ಯವಾಗಿ ಹೇಳ್ಕೊಳ್ತಾನೆ. ತೊಬೀತ, ನನ್ನ ಜೀವಮಾನದಲ್ಲಿ ನಾನು ಪ್ರಾಮಾಣಿಕನಾಗಿದ್ದೆ, ಸನ್ಮಾರ್ಗದಲ್ಲಿ ನಡೆದೆ. ನಾವು ಎಷ್ಟು ಧೈರ್ಯವಾಗಿ ಹೇಳ್ಬೋದು, ನಾನು ಪ್ರಾಮಾಣಿಕನಾಗಿ ನನಗೆ ತಿಳುವಳಿಕೆ ಬಂದ ದಿನದಿಂದ ಸನ್ಮಾರ್ಗದಲ್ಲಿ ನಡೆದೆ. ಅವನು ಹೇಳ್ತಾನೆ, ನಾನು ಹೇಗೆ? ಬಹುಶಃ ನಿಮಗೆ ಸಣ್ಣ ಹಿನ್ನೆಲೆ. ಇಸ್ರಾಯೇಲರ ಮೊದಲನೆಯ ಅರಸ ಯಾರು ಗೊತ್ತಿದೆಯಾ? ಏನ್ ಗೊತ್ತು ನನಗೆ? ರಾಬರ್ಟ್ ಅನ್ನೋದೊಂದು ಹೆಸರು ಗೊತ್ತಿದೆ ನನಗೆ. ರಾಬರ್ಟ್ ಸಾಗಿದ್ದಲ್ಲ ಹೌದು, ಮರಿಯ ನಗರದ ಅಳಿ ಅವನು ಅದರಿಂದ ಪರಿಚಯ. ಓಕೆ, ಈಗ ಇಸ್ರಾಯೇಲರ ಮೊದಲನೇ ಅರಸ ಸೌಲ, 2ನೇ ಅರಸ ದಾವೀದ, 3ನೇ ಅರಸ ಸೊಲೊಮನ್. ಈ 3 ಹೆಸರು ನಿಮಗೆ ನೆನಪಲ್ಲಿ ಇಡ್ಬೋದು ಅಲ್ಲ? ಹೌದು. ಈ 3ನೇ ಅರಸ ಸೊಲೊಮನ್ ಅರಸನ ಕಾಲದಲ್ಲಿ, ಅವನ ನಂತರ ಇಡೀ ಇಸ್ರಾಯೇಲ್ 2 ಭಾಗ ಆಯಿತು, ಉತ್ತರ ದಕ್ಷಿಣ. ಪೂರ್ವ ಈ ಕಡೆ ಅಲ್ಲ, ನಿಮಗೆ ಸೂರ್ಯ ಕೈ ಕಿಚ್ಚ ಖುಷಿ ಉದಿಯಲ್ಲ. ಪೂರ್ವ ಈ ಕಡೆ ನಿಂತರೆ ಎಡಕ್ಕೆ ಉತ್ತರ, ಬಲಕ್ಕೆ ದಕ್ಷಿಣ. ಈಗ ಇವರು ಉತ್ತರದವರು, ಈ ಕಡೆ ದಕ್ಷಿಣ ಅಂತ ತಿಳ್ಕೊಳ್ಳೋದು. ಹೇಗೆ ಆಯಿತು? ಸೊಲೊಮೋನನ ಅರಸ ರೆಹಬೋಮ
ಅವನ ಹತ್ರ ಎಲ್ಲರೂ ಹಿರಿಯರು ಹೋಗಿ ಹೇಳಿದರು, ನಿನ್ನ ತಂದೆ ಸಾಲೊಮನ್ ನಮಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ. ಜ್ಞಾನ ಇತ್ತು, ಬುದ್ಧಿ ಇತ್ತು, ತಲೆಗತ್ತಿತ್ತು, ಸಿಕ್ಕಿದವನ್ನೆಲ್ಲ ಮದುವೆ ಆಗ್ತಾ ಇದ್ದ, ನಮಗೆ ಇಲ್ಲ ಸಲ್ಲದ ಸಮಸ್ಯೆ ಮಾಡ್ತಾ ಇದ್ದ. ಆದ್ರಿಂದ ಈ ಟ್ಯಾಕ್ಸ್ ಕಿರಿಕಿರಿ ಮಾಡು, ಸ್ವಲ್ಪ ಕಡಿಮೆ ಮಾಡು, ನಾವು ಎಲ್ಲ ಸೇರಿ ನಿಮಗೆ ಸೇವೆ ಮಾಡ್ತೀವಿ ಅಂತ ಹೊರಟ. ಇವನು ಹಿರಿಯರನ್ನ ಕೇಳ್ದ, ಸಲಹೆಗಾರರು. ಇಲ್ಲಿ ಪ್ಯಾರಿಸ್ ಕೌನ್ಸಿಲ್ ಇದೆಯಲ್ಲ, ಎಲ್ಲ ಇಲ್ವಾ? ಇರ್ತದೆ, ತೊಂದರೆ ಇಲ್ಲ. ಒಂದು 5-6 ಜನ ಆದ್ರೂ ಸೇರ್ಕೊಂಡು ಮಾಡ್ತಾರೆ, ಉಪಕೇಂದ್ರ ಅಲ್ಲ, ಆಗ್ತದೆ, ತೊಂದರೆ ಇಲ್ಲ. ಈಗ ಹಿರಿಯರನ್ನ ಕೇಳ್ದ. ಹಿರಿಯರು ಹೇಳಿದ್ರು, ಹೌದು, ಸಾಲೊಮನ್ ಅರಸ ತುಂಬಾ ಸ್ಟ್ರಿಕ್ಟ್ ಆಗಿದ್ದ ಅಥವಾ ಅನಾವಶ್ಯಕ ಕಿರಿಕಿರಿ ಮಾಡ್ತಾ ಇದ್ದ, ನೀನು ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ಇವನು ಅದನ್ನು ಕೇಳ್ದ. ಯುವ ಸಲಹೆಗಾರರನ್ನ ಕೇಳ್ದ, ಯುವಕರೇ, ಈ ತರ ಬಂದು ಜನ ಹೇಳ್ತಿದ್ದಾರೆ, ಏನ್ ಮಾಡ್ಲಿ? ಯುವಕರು ಏನ್ ಬುದ್ಧಿವಾದ ಹೇಳಿರ್ಬೋದು ನೋಡಿ. ಒಂದು ಅರಸ, ಬಹುಶಃ 12ನೇ ಅಧ್ಯಾಯದಲ್ಲಿ ನೋಡ್ತೀರ ನೀವು, ಅಲ್ಲಿ ಅವ್ರು ಹೇಳ್ತಾರೆ, ಅವರಿಗೆ ಹೇಳು, ಆಡಳಿತ ಈ ತರ ನಡ್ಸಕ್ಕಾಗಲ್ಲ. ನಮ್ಮಪ್ಪ 1% ಆದ್ರೆ ನಾನು 2% ಅಂತ ಹೇಳು. ನೀವು ನಮ್ಮ ತಂದೆ ಇಷ್ಟು ನಿಮಗೆ ಟ್ಯಾಕ್ಸ್ ಹಾಕ್ತಾ ಇದ್ದಂದ್ರೆ ಅದಕ್ಕೆ ಡಬಲ್ ಹಾಕ್ತೀನಿ ಅಂತ ಹೇಳು. ಇವ್ರಿಗೆ ಎದುರು ಕೊಟ್ರೆ ಜೀವನ ಮಾಡೋಕ್ಕಾಗಲ್ಲ ರಾಜನಾಗಿ ಅಂತ ಸಲಹೆ ಕೊಡ್ತಾರೆ. ಈ ರೆಹಬ್ಬಾಮ್ ಹಾಗೇನೆ ಹೇಳ್ತಾನೆ. ಜನ ಸಿಟ್ಟುಕೊಂಡ 12 ಗೋತ್ರಗಳಲ್ಲಿ 10 ಗೋತ್ರಗಳು ಉತ್ತರದ ರಾಜ್ಯವನ್ನ ಮಾಡ್ಕೊಳ್ತಾರೆ. ಅವರ ನಾಯಕ ಯಾರೋಬ್ಬಾಮ. ದಕ್ಷಿಣಕ್ಕೆ ರೆಹಬ್ಬಾಮನ ಜೊತೆ ಉಳಿದಿದ್ದು 2 ಜೂಡ ಮತ್ತು ಬೆಂಜಮಿನ್ 2. ಈ ಕಡೆ ಈ 10ರಲ್ಲಿ ಒಂದು ಕುಲ ನಫ್ತಾಲಿ ಕುಲ, ಉತ್ತರ. ಆ ನಫ್ತಾಲಿ ಕುಲದಲ್ಲಿ ಹುಟ್ಟಿದವನು ಈ ತೋಬೀತ. ರೆಹಬ್ಬಾಮ ಆ ಕಡೆ ಇದ್ದ, ಜೆರುಸಲೇಮ್ ದೇವಸ್ಥಾನ ಅಲ್ಲಿತ್ತು. ಈ ಉತ್ತರದ ರಾಜ ಯಾರೋಬ್ಬಾಮ ಒಂದು ಆರ್ಡರ್ ಮಾಡ್ದ, ಯಾರು ಆ ಕಡೆ ಹೋಗ್ಬಾರ್ದು. ಆದರೂ ಇವನು ಹೇಳ್ತಾನೆ, ತೋಬೀತ, ಅಂತಹ ಆರ್ಡರ್ ಇದ್ರೂ ನಮ್ಮ ಜನಾಂಗದವರೆಲ್ಲ ಆ ಕಡೆ ಹೋಗ್ತಾ ಇರಲಿಲ್ಲ ಜೆರುಸಲೇಮಿಗೆ. ಆದ್ರೆ ನಾನು ಮಾತ್ರ ಪ್ರಾಮಾಣಿಕನಾಗಿ ನನ್ನ ಮೂಲ ಕೇಂದ್ರ ಜೆರುಸಲೇಮಿಗೆ ಪ್ರತಿ ವರ್ಷ ಹಬ್ಬದ ಸಂದರ್ಭದಲ್ಲಿ ಹೋಗಿ ಏನ್ ಮಾಡಬೇಕಾಗಿತ್ತೋ, ನಾನು ಏನ್ ಕೊಡಬೇಕಾಗಿತ್ತೋ ಅವ್ರಿವ್ರು ಕೇಳಬೇಕಾಗಿಲ್ಲ, ನಾನೇ ಕೊಟ್ಟು ನನ್ನ ಪ್ರಾರ್ಥನೆ, ಬಲಿಪೂಜೆ, ಬಲಿ ಅರ್ಪಣೆಯನ್ನು ಮಾಡಿ ಬರ್ತಾ ಇದ್ದೆ. ಕೊನೆಗೇನಾಯ್ತು? ಈ ಉತ್ತರದ ಪಕ್ಕದಲ್ಲಿ ಒಂದು ಅಸ್ಸೀರಿಯ ರಾಜ ಇದೆ, ಅವರು ಬಂದು ನಮ್ಮನ್ನು ಆಕ್ರಮಿಸಿ ನಮ್ಮನ್ನು ಕರ್ಕೊಂಡು ಹೋದ್ರು. ನಾನು ಗಡೀಪಾರಾದೆ. ಅಲ್ಲೂ ಹೋದ್ರೂ ಬಿಡಲಿಲ್ಲ. ನನ್ನ ಪ್ರಾಮಾಣಿಕತೆಯ ಬಗ್ಗೆ ಸನ್ಮಾರ್ಗ, ದೇವರ ಮೇಲೆ ಇಟ್ಟ ನಂಬಿಕೆ, ನನ್ನ ಕಷ್ಟ, ನನ್ನ ಜನಾಂಗದವರ ಬಗ್ಗೆ ಯಾರಾದ್ರೂ ಸತ್ತು ಬೀದಿಲ್ ಬಿದ್ರೆ, ಯಾಕಂದ್ರೆ ನಾವು ಪರದೇಶದವರಾಗಿದ್ವಿ, ನಮ್ಮನ್ನ ಒಡೆದಾಕಿ ಅಲ್ಲಲ್ಲಿ ಬಿಟ್ಬಿಡೋರು, ಅಂಥವರನ್ನ ಸಮಾಧಿ ಮಾಡುವ ಕೆಲಸ ಮಾಡ್ತಾ ಇದ್ದೆ. ಅಂತಹ ಕೆಲಸ ಮಾಡಿದ್ದಕ್ಕಾಗಿ ನನಗೆ ಜೈಲಿಗೆ ಹಾಕಿದ್ರು. ಆದ್ರೂ ಅಲ್ಲಿಂದ ಹೊರಗಡೆ ಬಂದ ಮೇಲೆ ನನ್ನ ಪ್ರಾಮಾಣಿಕತೆಯನ್ನು ಬಿಡಲಿಲ್ಲ. ಜೆರುಸಲೇಮಿಗೆ ಹೋಗಿ ಪ್ರತಿ ವರ್ಷ ಪ್ರತಿ ಹಬ್ಬದ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರ ಮಾಡುವುದು, ದೇವರ ವಾಕ್ಯವನ್ನು ಕೇಳುವುದು, ದೇವರ ಆರಾಧನೆ ಮಾಡುವುದು, ಪಾಪ ನಿವೇದನೆ ಮಾಡುವುದು, ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದು, ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ತೋಬೀತ ಹೇಳುವ ಮಾತು, ಅವನ ಜೀವನ ನನಗೆ ನಿಮಗೆ ಸ್ಫೂರ್ತಿಯಾಗಿರಲಿ. ಈ ಸಂತ ಜೂಡರ ಹಬ್ಬವನ್ನು ಆಚರಿಸುವಾಗ ನೊವೇನದ ಮೊದಲನೇ ದಿನ ಸ್ವಲ್ಪ ಉದ್ದ ಆಯಿತು. ಆದರೂ ಸಂತ ಜೂಡರು ಹೇಳ್ತಾರೆ, ನಿರಾಶರಾಗಬೇಡಿ, ಹತಾಶರಾಗಬೇಡಿ, ನಿಮಗೆ ಬೇಕಾದುದನ್ನು ಬೇಡಿ, ನಾನು ತಂದು ಕೊಡ್ತೇನೆ. ಕೈ ಜೋಡಿಸೋಣ, ಒಂದು ಕ್ಷಣ ಪ್ರಾರ್ಥಿಸೋಣ. ಪ್ರಭುವೇ, ಈ ಒಂದು ಕೇಂದ್ರ ಜಾವಳಿ ಸಂತ ಜೂಡರ ಪಾಲನೆಯಲ್ಲಿ ಬೆಳೆಯುತ್ತಿರುವ ನನ್ನ ಧರ್ಮ ಕೇಂದ್ರ, ನನ್ನ ಈ ಉಪಕೇಂದ್ರ ಇರಬಹುದು, ನನ್ನ ಈ ಕೇಂದ್ರ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಪರಿಪಾಲಿಸಿದ್ದೀರಿ. ಭರವಸೆಯ ಪ್ರೇಷಿತ ಎಂದೇ ಕರೆಯಲ್ಪಡುವ ಸಂತ ಜೂಡರ ಪರಿಪಾಲನೆಯಲ್ಲಿ ಬೆಳೆಯುತ್ತಿರುವ ಈ ಭಕ್ತರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಹಬ್ಬ ಕೇವಲ ಊಟ ಉಪಚಾರದ ಜೀವನ ಅಲ್ಲ. ಹಬ್ಬ ಆರಾಧನೆಯ ಸಮಯ, ಎಲ್ಲರೂ ಒಟ್ಟು ಸೇರುವ ಸಮಯ. ಹಬ್ಬ
ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಸಮಯ, ಹಬ್ಬ ಪಾಪ ನಿವೇದನೆ ಮಾಡುವಂತಹ ಸಮಯ, ಹಬ್ಬ ಮಕ್ಕಳಿಗೆ ನಾವು ಹೇಗೆ ಕಷ್ಟಪಟ್ಟು ಮೇಲೆ ಬಂದಿದ್ದೇವೆ ಎಂದು ಹೇಳುವ ಸಮಯ, ದೇವರನ್ನು ವಂದಿಸುವ ಸಮಯ. ಪ್ರಭುವೇ, ಈ ಉಪಕೇಂದ್ರದ ಎಲ್ಲ ಭಕ್ತರನ್ನು ಹರಸಿ ಅವರೊಂದಿಗೆ ನಮ್ಮೆಲ್ಲರನ್ನು ಪರಿಪಾಲಿಸಿರಿ. ಆಮೆನ್. ಸ್ವೀಕರಿಸು ನೀರಸು, ಸ್ವೀಕರಿಸು ನೀರಸು ಎಂದು ಬೇಡುವೆನು. ಸ್ವೀಕರಿಸು ನನ್ನನು ನೀರಸು, ನನ್ನನು ನೀರಸು. ಸುಖವೇ ತುಂಬಿರಲು ಮನವೆಂಬ ಮಂದಿರದಿ, ನಗುವೆ ಚೆಲ್ಲಿರಲು ನಿನಗೆ ನೀಡುವೆನು. ದೇವಾ ಸ್ವೀಕರಿಸು ನನ್ನನು ನೀರಸು, ನನ್ನನು ನೀರಸು. ಗುರುವಿನ ಕರಗಳಲ್ಲಿ ರೊಟ್ಟಿಯ ನೀಡಿದೆನು, ಗುರುವಿನ ಕರಗಳಲ್ಲಿ ರಸವನ್ನು ನೀಡಿದೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಪವಿತ್ರ ಪ್ರೇಷಿತ ಸಂತ ಯೂದಾವರ ನಿರಂತರ ಮಹಿಮೆಯನ್ನು ನಾವಿಂದು ಗೌರವಿಸುತ್ತಿದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ ಹಾಗೂ ಈ ಪವಿತ್ರ ರಹಸ್ಯಗಳನ್ನು ನಾವು ಯೋಗ್ಯವಾಗಿ ಆಚರಿಸಲು ನಮಗೆ ಸಹಾಯ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಮನದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿತ್ಯ ಮೇಷಪಾಲರೇ, ನೀವು ನಿಮ್ಮ ಮಂದೆಯನ್ನು ಕೈಬಿಡದೆ ಪುನೀತ ಪ್ರೇಷಿತರ ಮುಖಾಂತರ ನಿರಂತರವಾಗಿ ಕಾದು ರಕ್ಷಿಸುತ್ತೀರಿ.
ಹೀಗೆ ನಿಮ್ಮ ಪುತ್ರರ ನಾಮದಲ್ಲಿ ಮಂದೆಯನ್ನು ಮುನ್ನಡೆಸಲು ಮೇಷಪಾಲರನ್ನಾಗಿ ನೇಮಿಸಿದವರ ಮೂಲಕ ಅದನ್ನು ಪರಿಪಾಲಿಸುತ್ತೀರಿ. ಆದುದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿಮ್ಮನ್ನು ಸ್ತುತಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವನೇ ಹೋಸಾನ, ಇಹ ಪರದೇವನೇ ಹೋಸಾನ, ಪರಿಶುದ್ಧ ದೇವನೇ ಹೋಸಾನ, ಇಹ ಪರದೇವನೇ ಹೋಸಾನ, ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವನು ಸ್ತುತಿಗೆ ಪಾತ್ರರು ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವನು ಸ್ತುತಿಗೆ ಪಾತ್ರರು ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಹೋಸಾನ, ಹೋಸಾನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀನೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ಇದು ವಿಶ್ವಾಸದ ರಹಸ್ಯ. ನಿಮ್ಮ ಮರಣವನ್ನು ಸಾರುವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು,
ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಮೃತ ಹೊಂದಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ, ನಮ್ಮ ಕುಟುಂಬಗಳ ಮೇಲೂ, ನಮ್ಮ ಈ ಉಪಧರ್ಮ ಕೇಂದ್ರದ ಮೇಲೂ ದಯ ತೋರಿರಿ. ದೇವಮಾತೆ ಪೂಜೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಜೂಡರವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಒಟ್ಟು ಸೇರಿಸುತ್ತಾ ಪ್ರಭು ಕ್ರಿಸ್ತರು ಕಲಿಸಿದ ಪ್ರಾರ್ಥನೆಯೊಂದಿಗೆ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪೂಜಿತವಾಗಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನಾಡಿ
ಆಗಮಿಸು ನನ್ನ ಹೃದಯವ ತೆರೆದಿರುವೆ ಯೇಸುವೇ ಎನ್ನೊಳು ಆಗಮಿಸು ನನ್ನ ಹೃದಯವ ತೆರೆದಿರುವೆ ನಿನ್ನಯದೇ ಪವಿತ್ರವಾಗಿರಿಸೋ ನಿನ್ನಯದೇ ಪವಿತ್ರವಾಗಿರಿಸೋ ಎನ್ನಯ ಹೃದಯದ ಮಂದಿರದೊಳಗೆ ವಾಸಿಸಲಾಗಮಿಸೋ ಯೇಸುವೇ ಎನ್ನೊಳು ಆಗಮಿಸು ತೆರೆದಿರುವೆ ಹೃದಯವ ತೆರೆದಿರುವೆ ನಿನ್ನಯ ರಕ್ತದಿ ಎನ್ನಯ ಆತ್ಮ ಪಾವನವಾಗಿರಿಸು ನಿನ್ನಯ ರಕ್ತದಿ ಎನ್ನಯ ಆತ್ಮ ಪಾವನವಾಗಿರಿಸು ಎನ್ನಯ ಅಂತಿಮ ಪಯಣದ ವೇಳೆಯೊಳು ನಿನ್ನವನಾಗಿರಿಸೋ ಯೇಸುವೇ ಎನ್ನೊಳು ಆಗಮಿಸು ಹೃದಯವ ತೆರೆದಿರುವೆ ಯೇಸುವೇ ಎನ್ನೊಳು ಆಗಮಿಸು ಹೃದಯವ ತೆರೆದಿರುವೆ